ಈ ಬಾರಿಯ ಬಿಗ್ ಬಾಸ್ನಲ್ಲಿ ಜಗಳಗಳಿಗೆ ಕೊರತೆನೇ ಇಲ್ಲ. ಬಿಗ್ ಬಾಸ್ನಲ್ಲಿ ಮತ್ತೊಂದು ಭಾರೀ ಜಗಳ. ಪ್ರತಾಪ್ ಅವರನ್ನು ಕೆಳತಳ್ಳಿದ ವಿನಯ್. ವಿನಯ್ ಅವರು ಪ್ರತಾಪ್ ಅವರನ್ನು ಎದೆ ಹಿಡಿದು ಕೆಳಗಡೆ ತಳ್ತಾರೆ. ಹಾಗೆ ಪ್ರತಾಪ್ ಅವರು ಆ್ಯಕ್ಚುಲಿ ಅಲ್ಲಿ ಟಾಸ್ಕ್ ಒಂದನ್ನು ಮಾಡೋದಕ್ಕೆ ಹೋಗಿರ್ತಾರೆ. ಆದರೆ ವಿನಯ್ ಅವರು ಹೇಳ್ತಾರೆ, ವಿನಯ್ ಅವರು ಮೊದಲೇ ಪ್ರತಾಪ್ ಅವರಿಗೆ ವಾರ್ನಿಂಗ್ ಕೊಡ್ತಾರೆ, ಮಾಡಬೇಡ, ನಾನು ಸುಮ್ಮನೆ ಇರೋದಿಲ್ಲ ಅಂತ. ಆದರೆ ಪ್ರತಾಪ್ ಅವರು, ನೀವು ಹೇಳಿದ್ದನ್ನು ನಾನೇನು ಕೇಳಬೇಕಾಗಿಲ್ಲ, ಬಿಗ್ ಬಾಸ್ ಅವರು ಹೇಳಿದ್ದಾರೆ, ನಾನು ಟಾಸ್ಕ್ ಮಾಡ್ತಾ ಇದ್ದೀನಿ, ಟಾಸ್ಕನ್ನು ಆಡ್ತಾ ಇದ್ದೀನಿ ಅಂತ ಮುಂದೆ ಹೋಗ್ತಾರೆ. ಆಗ ಕೋಪಗೊಂಡ ವಿನಯ್ ಪ್ರತಾಪ್ ಅವರ ಎದೆ ಮೇಲೆ ಕೈ ಇಟ್ಟು ತಳ್ತಾರೆ. ಪ್ರತಾಪ್ ಅವರು ಕೆಳಗಡೆ ಬೀಳ್ತಾರೆ. ಇದಕ್ಕೂ ಮುಂಚೆ ವಿನಯ್ ಅವರು ಅವಿನಾಶ್ ಅವ್ರ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಅವಿನಾಶ್ ಅವರನ್ನು ಇಟ್ಕೊಂಡಿರ್ತಾರೆ ಈ ಟಾಸ್ಕ್ನಲ್ಲಿ. ಆಗ ಪ್ರತಾಪ್ ಅವರು ಮಧ್ಯೆ ಬರೋದ್ರಿಂದ ಕೋಪಗೊಂಡ ವಿನಯ್ ಈ ರೀತಿ ಮಾಡಿದ್ದಾರೆ. ಆಗ ಸಿರಿ ಮೇಡಮ್ ಅವರು ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದರೆ ಸಿರಿ ಮೇಡಮ್ ಅವರ ಕಡೆಯಿಂದ ಇವರನ್ನು ತಡೆಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ವಿನಯ್ ಅವರು ತುಂಬಾ ಅಗ್ರೆಸಿವ್ ಆಗಿ ಇರ್ತಾರೆ. ಪ್ರತಾಪ್ ಅವರು ಈ ಹಿಂದೆ ಕೂಡ ವಿನಯ್ ಅವರನ್ನು ನೋಡಿ ಸಾಕಷ್ಟು ಬಾರಿ ಹೆದರ್ಕೊಂಡಿದ್ದಾರೆ. ಈ ಹಿಂದೆ ವಿನಯ್ ಅವರು ಡ್ರೋನ್ನ ರೆಕ್ಕೆ ಪುಕ್ಕ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದರು. ಆಗ್ಲಿಂದನೇ ಪ್ರತಾಪ್ ಅವರು ವಿನಯ್ ಅವರನ್ನು ನೋಡಿದ್ರೆ ಸ್ವಲ್ಪ ಹಿಂಜರಿತಾರೆ. ಪ್ರತಾಪ್ ಅವರಷ್ಟೇ ಅಲ್ಲ, ಮನೆಯಲ್ಲಿ ಇನ್ನೂ ಕೆಲವು ಜನ ಕೂಡ ವಿನಯ್ ಅವರನ್ನು ನೋಡಿ ಸ್ವಲ್ಪ ಸೈಲೆಂಟ್ ಆಗೋದುಂಟು. ವಿನಯ್ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾರೆ. ಇದಾದ ನಂತರ ಮೈಕಲ್ ಮತ್ತು ಕಾರ್ತಿಕ್ ಅವರು ಕೂಡ ಮಧ್ಯೆ ಬರ್ತಾರೆ. ಆಗ ಇವರ ಎಲ್ಲರ ನಡುವೆ ಜಗಳ ಆಗತ್ತೆ. ಕಾರ್ತಿಕ್ ಅವರಿಗೆ ಗಾಯ ಕೂಡ ಆಗತ್ತೆ. ಕಾರ್ತಿಕ್ ಅವರು ಈಗ ಗಾಯಗೊಂಡು ಬಿಗ್ ಬಾಸ್ ಒಳಗೆ ಇದ್ದಾರೆ. ವಿನಯ್ ಅವರು ತುಂಬಾ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಪ್ರತಾಪ್ ಅವರು ಈ ಇನ್ಸಿಡೆಂಟ್ನಿಂದ ಸಾಕಷ್ಟು ಗಾಬರಿಗೊಂಡಿದ್ದಾರೆ. ಪ್ರತಾಪ್ ಅವರು ಯಾವಾಗಲೂ ತುಂಬಾ ಸೈಲೆಂಟ್ ಆಗಿರ್ತಾರೆ. ಆದರೆ ಈ ಇನ್ಸಿಡೆಂಟ್ನಲ್ಲಿ ಪ್ರತಾಪ್ ಅವರು ಟಾಸ್ಕ್ ಮಾಡ್ತಾ ಇದ್ದೀನಿ, ನಾನು ಕೂಡ ಮಾಡಲೇಬೇಕು ಅಂತ ಮುಂದೆ ಹೋಗ್ತಾರೆ. ಆಗ ನಡೆಯೋದೇ ಈ ಇನ್ಸಿಡೆಂಟ್. ಪ್ರತಾಪ್ ಅವರು ಸ್ವಲ್ಪ ಇತ್ತೀಚೆಗೆ ಅವರು ಕೂಡ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಅಂದರೆ ಅವರಿಗೆ ಜನ ಬೆಂಬಲ ಇರೋದ್ರಿಂದ ನಾನು ಕೂಡ ಏನಾದರೂ ಮಾಡಲೇಬೇಕು, ಸುಮ್ಮನೆ ಇದ್ದರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಬಹುಶಃ ಪ್ರತಾಪ್ ಅವರು ಎಲ್ಲದರಲ್ಲೂ ಮುಂದೆ ಹೋಗ್ತಾ ಇದ್ದಾರೆ. ಆ ರೀತಿ ಮೊನ್ನೆ ನಡೆದ ಟಾಸ್ಕಲ್ಲಿ ಕೂಡ ಪ್ರತಾಪ್ ಅವರು ತಮ್ಮಿಂದಾದ ಪ್ರಯತ್ನವನ್ನು ಪಡ್ತಾ ಇದ್ರು. ಪ್ರತಾಪ್ ಅವರು ಅವರಿಂದ ಏನು ಸಾಧ್ಯನೋ ಅದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವರು ಮೈಕಲ್ ಮತ್ತು ವಿನಯ್ ಅವರಷ್ಟು ಫಿಸಿಕಲಿ ಸ್ಟ್ರೆಂತ್ ಇಲ್ಲದೆ ಇದ್ದರೂ ಕೂಡ ಅವರು ಮೈಂಡ್ ಗೇಮನ್ನು ಮುಂದುವರಿಸ್ತಲೇ ಇದ್ದಾರೆ. ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಬಹುಶಃ ಈಗ ವಿನಯ್ ಅವರು ಪ್ರತಾಪ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ, ಬಹುಶಃ ಇವತ್ತಿನ ಎಪಿಸೋಡ್ನಲ್ಲಿ ಇದನ್ನು ತೋರಿಸ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.